ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ನಿರ್ಮಲಾ ಅಂತ. ಊರು ರಾಯಚೂರು. ವಯಸ್ಸು 38 ವರ್ಷ ತುಂಬಿದೆ. ಗಂಡ ಹರೀಶ್. ಕೆಲಸ ಸ್ವಂತ ವ್ಯಾಪಾರ ಇದೆ. ಮಕ್ಕಳು ಮಾಡಿಕೊಂಡಿಲ್ಲ. ತೂತು ಸದ್ಯ ಖಾಲಿ ಇದೆ. ಹವ್ಯಾಸ ತಿಂಡಿ ತೀರಿಸಿಕೊಳ್ಳುವುದು. ಬಯಕೆ ಕರಿಗೂಟ ನೋಡುವುದು. ಸ್ನೇಹಿತರೆ, ಇದು ಇಷ್ಟು ನಿರ್ಮಲಾ ಅವರು ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಗಂಡ ಆದವರು ವಿದೇಶಕ್ಕೆ ಹೋಗಿದ್ದಾರೆ. ಗಂಡ ವ್ಯಾಪಾರ ಸಲುವಾಗಿ ಆಗಾಗ ವಿದೇಶಕ್ಕೆ ಹೋಗ್ತಾನೆ ಇರ್ತಾರೆ. ಹೋದ್ರೆ ಬರುವುದು 6 ತಿಂಗಳಾಗುತ್ತೆ. ಮನೆಯಲ್ಲಿ ಒಂಟಿಯಾಗಿ ಇರುವುದು ಅಂದರೆ ತುಂಬಾನೇ ಕಷ್ಟ ಆಗ್ತಾ ಇದೆ. ರಾತ್ರಿಯ ಕಷ್ಟ ಅಂತೂ ನೆನೆಸಿಕೊಳ್ಳುವುದಕ್ಕೂ ಆಗಲ್ಲ. ಹೊಸತನದಲ್ಲಿ ಏನು ಅನಿಸುತ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ನನ್ನ ವಯಸ್ಸಿಗೆ ಬೇಕಾದ ಸುಖ ಮತ್ತು ಮಗು ಕೂಡ ಆಗಿಲ್ಲ. ಮನೆಯಲ್ಲಿ ಗಂಡನೂ ಇರಲ್ಲ. ಹಾಗಾಗಿ ಒಬ್ಬ ಒಳ್ಳೆಯ ಸ್ನೇಹಿತನ ಜೊತೆ ಸರಸ ಸಲ್ಲಾಪವನ್ನು ಬೆಳೆಸಿಕೊಂಡು ನನ್ನ ಆಸೆ ಪೂರೈಸಿಕೊಳ್ಳಬೇಕೆಂದು ಬಯಸುತ್ತಿದ್ದೇನೆ. ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇದ್ದರೆ ನನ್ನ ನಂಬರಿಗೆ ಕರೆ ಮಾಡಿಕೊಂಡು ಬನ್ನಿ. ಸ್ನೇಹಿತರೆ, ನಿರ್ಮಲಾ ಅವರ ಯಜಮಾನರು ವಿದೇಶಕ್ಕೆ ಹೋದ ಕಾರಣ ಯಾವೆಲ್ಲ ನೋವುಗಳನ್ನು ಅನುಭವಿಸುತ್ತಿದ್ದಾರೆ ಅಂತ ಅವರ ಮನದಾಳದ ಮಾತುಗಳನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ನಾನು ಕೊಡುವ ಸವಲತ್ತುಗಳು ಹೀಗಿವೆ. ಗಂಡ ಬರುವವರೆಗೂ ನನಗೆ ನೀವೇ ಯಜಮಾನರು. ಗಂಡ ಆದವನು ಹೆಂಡತಿಯ ಆಸೆಗಳನ್ನು ಹೇಗೆ ಪೂರೈಸುತ್ತಾನೋ ಹಾಗೆ ನೀವು ಕೂಡ ಪೂರೈಸಬೇಕು. ದುಡ್ಡಿನ ಬಗ್ಗೆ ಚಿಂತೆ ಬೇಡ. ಒಣಗಿದ ತೂತು ಹಸಿ ಮಾಡಿದರೆ ಬೇಕಾದಷ್ಟು ಹಣ ನಾನೇ ಕೊಡ್ತೀನಿ. ಗಂಡ ಇಲ್ಲದ ಸಮಯವೆಲ್ಲ ನಾನು ನಿಮ್ಮವಳಾಗಿ ರಸಭರಿತ ಸಾಮಾನಿಗೆ ನನ್ನ ತೂತಿನ ಸುರಂಗ ತೋರಿಸುತ್ತೇನೆ. ಗಂಡ ವಿದೇಶದಿಂದ ಬರುವಾಗ ನಿಮಗೆ ಬೇಕಾದ ಸಾಮಾನುಗಳನ್ನು ತರಿಸಿ ಕದ್ದು ಮುಚ್ಚಿ ನಿಮಗೆ ಕೊಡ್ತೀನಿ. ನೀವೇ ಬಂದು ನನ್ನ ಸೇವೆಯನ್ನು ಮಾಡಿದರೆ ಜೀವನ ಪೂರ್ತಿ ನಿಮ್ಮನ್ನ ಇಟ್ಟುಕೊಂಡು ಸುಖ ಕೊಡ್ತೀನಿ. ಸ್ನೇಹಿತರೆ, ನಿರ್ಮಲಾ ಅವರಿಗೆ ನೀವು ಇಷ್ಟ ಆದಲ್ಲಿ ಈ ಎಲ್ಲ ಸವಲತ್ತುಗಳು ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಹುಡುಗನ ಗುಣ ಹೀಗಿದ್ದರೆ ಸಾಕು. ಗಂಡನಿಗೆ ಭಯಪಡುವ ಗಂಡಸರು ಬೇಡ. ನೋಡುವುದಕ್ಕೆ ಒಳ್ಳೆಯ ಮನೆತನದ ಹುಡುಗನ ತರ ಕಾಣಬೇಕು. ಸ್ವಭಾವ ಮೃದುವಾಗಿ ಇರಬೇಕು. ಒಳ್ಳೆಯ ಲುಕ್ ಇರಬೇಕು. ಬೈಕ್ ಇದ್ದರೆ ಒಳ್ಳೆಯದು, ಇಲ್ಲ ಅಂದರೆ ಕೊಡಿಸ್ತೀನಿ. ಅಕ್ಕಪಕ್ಕದವರು ಆಡಿದ ಮಾತಿಗೆ ತಲೆ ಕೆಡಿಸಿಕೊಳ್ಳಬಾರದು. ಡೈರೆಕ್ಟ್ ಮನೆಗೆ ಬಂದು ಕಾಲೆತ್ತಿ ಕೇಯುವ ಹುಡುಗ ಆಗಿರಬೇಕು. ನಾನು ಕೊಟ್ಟ ಹಣವನ್ನ ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸಿ ಅದರಿಂದ ಬಂದ ಲಾಭವನ್ನು ನನಗೆ ತಿಳಿಸಬೇಕು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.